ನಮ್ಮ ಜಿಲ್ಲೆಯಲ್ಲಿ ಈಗ ಅವರು ಕಾಂಗ್ರೆಸ್ ಶಾಸಕರಿದ್ದಲ್ಲಿ 30 ಕಿಲೋಮೀಟರ್ 22 ಕಿಲೋಮೀಟರ್ ಅಂತ ನಿರ್ಧಾರ ಮಾಡಿದ ಜೊತೆಗೆ ಈ ಹಿಂದೆ ನಾವು 30 ಕಿಲೋಮೀಟರ್ ಅಂತ ಅಧಿಕಾರಿಗಳಿಗೆ ಕೇಳಿದಾಗ ನಾವು 30 ಕಿಲೋಮೀಟರ್ ಅಂತ ಕೊಟ್ಬಿಟ್ಟಿದ್ವಿ ಅವರಿಗೆ ಈ ರಸ್ತೆಗಳನ್ನ ಹಾಕಂತ. ಆದ್ರೆ ಈಗ ಅವರು 22 ಕಿಲೋಮೀಟರ್ಗೆ ನಿಗದಿಪಡಿಸಿದ್ದೇವೆ ಎಂದಿದ್ದಾರೆ. ಅದರ ಜೊತೆಗೆ ಮೊದಲನೇ ಹಂತದಲ್ಲಿ ನಾವು 12 ಕಿಲೋಮೀಟರ್ ತಗೊಂಡಿದ್ದೇವೆ ಅಂತಾರೆ. ಇದು 2024ನೇ ಇಸ್ವಿಯಿಂದ ಪ್ರಾರಂಭ ಆಗಿದೆ. ನಾವು ಆ ರಸ್ತೆಗಳನ್ನ ಹಾಕಿಂದ ಬೇರೆ ಯೋಜನೆಗಳನ್ನ ತೆಗೆದುಕೊಂಡು ಆ ರಸ್ತೆಯನ್ನು ಹಾಕಕ್ಕೂ ಬರುವುದಿಲ್ಲ. ಈಗ RDPRದಾಗ ತಾವು ಕೊಟ್ಟಿದ್ರಿ ದುಡ್ಡು, ನಾವು ಇದನ್ನ ಹಾಕಿದ್ರೆ ADB ಗೈಡ್ಲೈನ್ಸ್ ಪ್ರಕಾರ ನಾವು ಚೇಂಜ್ ಮಾಡಕ್ ಬರುದಿಲ್ಲ ಅಂದ್ರಿ. 2 ವರ್ಷದಿಂದ ಈಗ ಜನರು ನಮ್ಮನ್ನ ನಿಂದಿಸ್ತಾ ಇದ್ದಾರೆ. ಅದರ ಜೊತೆಗೆ ಈಗ ನೀವು ಮತ್ತೆ 2ನೇ ಫೇಸ್ ಅನ್ನು ಯಾವಾಗ ಕೊಡ್ತೀರಿ ಅನ್ನೋದು ಕೂಡ ನಿರ್ದಿಷ್ಟ 6 ಅಥವಾ 9ನೇ ತಾರೀಕು ಟೆಂಡರ್ ಕರೀತಾರಂತ ತಮ್ಮಿಂದ ಮೊದಲಿಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ಅದರ ಜೊತೆಗೆ ಈಗ ಗೈಡ್ಲೈನ್ಸ್ ಪ್ರಕಾರ ತಾವು ಇವನ್ನ ಬದಲಾವಣೆ ಮಾಡಕ್ಕೂ ಆಗುದಿಲ್ಲ, ಮತ್ತೀಗ ಈ ಕಾಮಗಾರಿಗಳನ್ನ ನಾವು ಬೇರೆ ಒಂದು ಯೋಜನೆಯಲ್ಲಿ ತೆಗೆದುಕೊಳ್ಳಕ್ಕೂ ಕಷ್ಟ ಆಗಿದೆ. ಅದಕ್ಕೆ ಫಸ್ಟ್ ಫೇಜ್ ಯಾವಾಗ ಮಾಡ್ತೀರಿ, ಸೆಕೆಂಡ್ ಫೇಜ್ ಯಾವಾಗ ಮಾಡ್ತೀರಿ ಅನ್ನೋದು ನಮ್ ಗಮನಕ್ಕೆ ತರಬೇಕು. ಮತ್ತು ನಮಗೂ ಕೂಡ 30 ಕಿಲೋಮೀಟರ್ ಅನ್ನು ಕೊಡಬೇಕನ್ನುವಂತ ಒಂದು ಬೇಡಿಕೆಯನ್ನ ಕೂಡ ಇಡ್ತೇವೆ. ಯಾಕಂದ್ರೆ ರಸ್ತೆ ಬೇಗ ಹಾಳಾಕವು. ದಯವಿಟ್ಟು ನಾವು ಈಗ 2 ವರ್ಷದಿಂದ ಜನ ವಾತಾವರಣ ನಮ್ಮ ಮೇಲೆ ಬರ್ತಾ ಇದೆ. ದಯವಿಟ್ಟು ಸಚಿವರು ನಮ್ಗೆ ಉತ್ತರ ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಂತೀವಿ. ಮಾನ್ಯ